ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಅನುದಾನದಿಂದ ರೈತರ ಒಂದು ಕೃಷಿಗೆ ಬಳಸ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳಿಗೆ ಒಂದು ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ತೊಡಗಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಏನು ತಯಾರಿಸುವಂಥ ಕಂಪನಿಗಳಿಗೆ, ಅಂದರೆ ನೋಂದಾಯಿತ ಕಂಪನಿಗಳಿಗೆ ಟೆಂಡರ್ನ ನೀಡಿ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರಿಸುವ ಮೂಲಕ ಇಡೀ ದೇಶಾದ್ಯಂತ ಅಷ್ಟೇ ರಾಜ್ಯಾದ್ಯಂತ ಒಂದು ದೊಡ್ಡ ಒಂದು ಮೋಸದ ಒಂದು ಜಾಲ ಇವತ್ತು ರೈತರನ್ನ ಹಾಳು ಮಾಡ್ತಾ ಇದೆ. ಈ ವಿಷಯವಾಗಿ ನಾವು ಕಳೆದ 7ನೇ ತಿಂಗಳಲ್ಲಿ 2023ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳ ಸಮೇತ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಿದ್ದೆವು. ಏನು ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಾರೆ ಇವು ಸ್ಪ್ರಿಂಕ್ಲರ್ ಪೈಪ್ಗಳು. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ವತಿಯಿಂದ ಏನು ಸರಬರಾಜು ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದಾಗ್ಯಾವ. ಏನೂ ಇಲ್ಲ. ಉದಾಹರಣೆಗೋಸ್ಕರ ಒಂದು ತಂದಿದ್ದೇವೆ ಇಲ್ಲಿ ಪೈಪ್. ಈ ಪೈಪದಲ್ಲಿ ಏನೂ ಇಲ್ಲ, ಸ್ವಲ್ಪ ಕೈ ಹಿಡಿದು ಒತ್ತಿರ ಸಾಕು ಸಂಪೂರ್ಣ ಮುದ್ದೆ ಆಗಿ ಹೋಗ್ತವೆ ಪೈಪ್ಗಳು. ಇಂಥ ಒಂದು ಪೈಪ್ ಏನದ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಒಮ್ಮೆ ರೈತರಿಗೆ ಪೈಪನ್ನು ಕೊಟ್ಟರು ಸಬ್ಸಿಡಿ ದರದಲ್ಲಿ ಅಂದ್ರೆ ಒಟ್ಟೆ ಪೈಪನ್ನೇ ಕೊಡಂಗಿಲ್ಲ. ಒಂದ್ಸಾರಿ ಕೊಟ್ಟರೆ ಪೈಪ್ ಮುಗೀತು. ಮತ್ತು 7 ವರ್ಷ ತನ ಮತ್ತು ಅದೇ 7 ವರ್ಷ ತನ ಅಂತಂದ್ರೆ 7 ವರ್ಷ ತನ ಬಾಳಿಕೆ ಬರ್ತಾವೆ. ಹೆಂಗೋ ಇದು ಸರ್ಕಾರ ಕೂಡ ಇದ್ರ ಬಗ್ಗೆ ತನಿಖೆನೂ ಮಾಡ್ಲಿಕ್ತಾ ಇರಲಿಲ್ಲ, ಪರಿಶೀಲನೆ ಮಾಡಕ್ತಾ ಇರಲಿಲ್ಲ. ಕೇವಲ ಇದು 6 ತಿಂಗಳ ಭಾಳ ಬಾಳಿಕೆ ಬಂದು ಅಂತಂದ್ರೆ 1 ವರ್ಷ ಅಷ್ಟೊಳಗಾಗಿ ಪೈಪ್ಗಳು ಸಂಪೂರ್ಣ ಹಾನಿಯಾಗಿ ಹೋಗ್ತಾವೆ, ಎಲ್ಲ ಹಾಳಾಗಿ ಮುರಿದು ಹೋಗ್ಬಿಟ್ಟಾವ ಪೈಪ್ಗಳು. ಮತ್ತು ಈ ರೀತಿ ಆದ್ರೆ ರೈತರ ಬದುಕು ಹೆಂಗ? ಇವತ್ತು ಕೇವಲ 1800 ರೂಪಾಯಿ ನಾವು ಕೊಟ್ಟಿದ್ದೇವೆ, ಭಾಳ ಕಡಿಮೆ ದರ ತಿಳ್ಕೊಂಡು ಕಳಪೆ ಮಟ್ಟ ಕೊಡೋದ್ರಿಂದ ರೈತರಿಗೆ ಇದು ಅನುಕೂಲ ಇಲ್ಲ. ಇದು ಮೋಸ, ಒಂದು ದೊಡ್ಡದಂತ ಮೋಸದ ಜಾಲದ ರಾಜ್ಯದಲ್ಲಿ ಈ ಪೈಪ್ಗಳ ಒಂದು ತಯಾರಿ ಕಂಪನಿಯಲ್ಲಿ. ಇವತ್ತು RM ಕಂಪನಿ, ಹಲವಾರು ಕಂಪನಿಗಳದಾವ. ಇದರ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕಂಪನಿ ಜೊತೆಗೆ ಶಾಮೀಲಾಗಿ ಇದು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ನಡೆದವು. ಈ ವಿಷಯವಾಗಿ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ತಪ್ಪಿತಸ್ಥ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆವು. ಏನು ಕಳಪೆ ಮಟ್ಟದಲ್ಲಿ ತಯಾರಿಸಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಏನು ಕಂಪನಿ ಅದಾವು, ಕಂಪನಿಗಳ ಒಂದು ಲೈಸೆನ್ಸ್ ರದ್ದುಪಡಿಸಬೇಕು. ಇವೇನು ಇದನ್ನ ಮಾಡಿರ್ತಾರಲ್ಲ ಇವು ನೋಂದಾಯಿತ ಕಂಪನಿಗಳೇ, ಅವೆಲ್ಲ ಲೈಸೆನ್ಸ್ ರದ್ದುಪಡಿಸಬೇಕು. ಅವ್ರ ಮೇಲೆ ಒಂದು ಮೊಕದ್ದಮೆಯನ್ನ ಹೂಡಿ ಏನು ಹಾಳಾದಂಥ ಪೈಪ್ಗಳ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಸರ್ಕಾರ ಅಂತೇಳಿ ಆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಗಮನಕ್ಕೆ ತಂದಿದ್ದೆವು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಮತ್ತು ನಂತರದಲ್ಲಿ ನಾವು ರಾಜ್ಯದ ಲೋಕಾಯುಕ್ತರು ಕೂಡ ಈ ವಿಷಯವಾಗಿ ದೂರನ್ನು ಸಲ್ಲಿಸಿದೆವು. ಸ್ವತಃ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟಂತ ದಾಖಲಾತಿಗಳು, ನಾವು ಕೊಟ್ಟಂತ ಮನವಿ ಮತ್ತು ಪೈಪ್ಗಳ ಒಂದು ಭಾವಚಿತ್ರವನ್ನು ಕೂಡ ಲೋಕಾಯುಕ್ತರ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೂ ಕೂಡ ರಾಜ್ಯದ ಲೋಕಾಯುಕ್ತ ಇಲಾಖೆಯವರು ತನಿಖೆ ಮಾಡ್ತಾ ಇಲ್ಲ. ಪುನಃ ನಮಗೇನೆ ಪತ್ರ ಕಳಿಸ್ತಲಾತ್ತಾರ ಅವರು. ಇವತ್ತು ಮೊನ್ನೆ ಕಳಿಸಂತ ಪತ್ರ 2ನೇ ಪತ್ರ ಅವರು ಕಳಿಸಿದಾರ. ನೀವು ಹೋರಾಟ ಮಾಡಿ ಏನು ಕಳಪೆ ಪೈಪ್ ತಿಳ್ಕೊಂಡು ನೀವು ಕಂಪನಿ ಮೇಲೆ ಆಪಾದನೆ ಕೊಟ್ಟಿದ್ರಿ, ಅದು ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕಳಿಸಿಕೊಂಡು ನಮ್ಮ ಪದೇ ಪತ್ರವನ್ನು ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಈಗಾಗಲೇ ಕೊಟ್ಟರು ಕೂಡ ಅದ್ರ ಬಗ್ಗೆ ಗಣನೆಗೆ ತೆಗೆದುಕೊಳ್ಳುತ್ತಾ ಇಲ್ಲ. ನಾವು ರೈತ ಪರ ಹೋರಾಟಗಾರ ಅಷ್ಟೇ. ಸರ್ಕಾರ ಗಮನಕ್ಕೆ ತರ್ತೇವೆ, ಇಂಥ ಕಂಪನಿಗಳು ಕಳಪೆ ಮಟ್ಟದ ಒಂದು ಪೈಪನ್ನು ತಯಾರು ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ, ಅದಕ್ಕೆ ನೀವು ತನಿಖೆ ಮಾಡಬೇಕು, ತಪ್ಪಿಸರ ಕ್ರಮ ಕೈಗೊಳ್ಳುತ್ತಿಕೊಂಡು ಹೇಳಿ ಲೋಕಾಯುಕ್ತ ನಾವು ಕಂಪ್ಲೇಂಟ್ ಮಾಡಿದೆವು. ಅದು ಜವಾಬ್ದಾರಿ ಲೋಕಾಯುಕ್ತ ಇಲಾಖೆ. ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತರಿಸಿಕೊಳ್ಳೋದು ಸಂಬಂಧಪಟ್ಟ ಇಲಾಖೆಯನ್ನು ತರಿಸ್ಕೋಬೇಕು. ಅದನ್ನ ಬಿಟ್ಟು ಪದೇ ನಮಗೆ ಕೇಳಿದ್ರೆ ನಾವೆಲ್ಲಿ ದಾಖಲಾತಿ ತರೋದು? ಇದು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸಿ ಇದು ಮುಚ್ಚಿ ಹಾಕುವಂತ ಹುನ್ನಾರನು ಕೂಡ ಲೋಕಾಯುಕ್ತ ಇಲಾಖೆ ಮಾಡ್ತಕ್ಕಂಥದ್ದು ನಾವು ಅದು ಆರೋಪ ಮಾಡ್ತಾ ಇದ್ದೇವೆ. ನಾವೇ ಎಲ್ಲಾನು ದಾಖಲಾತಿ ಕೊಡೋದಾದ್ರೆ ಲೋಕಾಯುಕ್ತ ಇಲಾಖೆಗಳೇ ಬೇಕು, ಈ ಸಂಬಂಧಪಟ್ಟ ಇಲಾಖೆಗಳು ಯಾಕೆ ಬೇಕು? ಅವಶ್ಯಕತೆ ಏನದ ಅಂದ್ರೆ ಒಟ್ಟಾರೆ ಏನು ಕಂಪನಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿ ಪರವಾಗಿ ಸರ್ಕಾರ ಇವತ್ತ ಲಾಬಿ ನಡೆಸ್ತಾ ಇದೆ. ಇದರಲ್ಲಿ ಏನದ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಕ್ರಮ ಕೈಗೊಳ್ಳಕ್ ತಯಾರಿಲ್ಲ.
ಮತ್ 7 ವರ್ಷ ತನ ಒಂದ್ ಸಾರಿ ಕೊಟ್ಟಂತ ಪೈಪ್ 7 ವರ್ಷ ಕೊಡ್ಲಿಲ್ಲ ಅಂತಂದ್ರೆ ಮತ್ ರೈತ ಏನ್ ಮಾಡ್ಬೇಕು? ಇವಾಗ ಸರ್ಕಾರ ಸಬ್ಸಿಡಿ ದರದಲ್ಲಿ ಕೊಡ್ತದ, ಏನೋ ಒಂದು ಅನುಕೂಲ ಆತತ್ ರೈತರ ಅಲ್ಲಿ ಅರ್ಜಿ ಕೊಟ್ಟು ತಗೋತಾರ. ಇವತ್ತು ಹೊರಗಡೆ ತಗೋಬೇಕಾಯ್ತಂದ್ರೆ 4,500 ರೂಪಾಯಿ ಮಾಡಿದಾರೆ ಇವತ್ತು ಪೈಪ್ಗಳಿಗೆ. ಮತ್ತೆ ಇವಾಗ ಮೊದಲೇ ಭೀಕರ ಬರಗಾಲದಿಂದ ತತ್ತರಿಸಿದ ರೈತರಿಗೆ ಒಂದು ಕೃಷಿ ಏನು ಪಂಪ್ ಸೆಟ್ಗಳಿಂದ ಒಂದು ದೊಡ್ಡ ಹೊರೆ ಆಗ್ತದ. ಆ ಕಾರಣಕ್ಕಾಗಿ ಏನು ಕಳಪೆ ಮಟ್ಟದಲ್ಲಿ ತಯಾರು ಮಾಡತಕ್ಕಂತ ಕಂಪನಿಯವರ ಮೇಲೆ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಸಂಪೂರ್ಣ ತನಿಖೆ ಆಗಬೇಕು. ಯಾವ್ಯಾವ ಕಂಪನಿಗಳದಾವ ಆ ಕಂಪನಿ ಮೇಲೆ ಅವ್ರ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಅನ್ನು ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತದ್ದಾಗ್ಬೇಕು. ಮತ್ತು ಲೋಕಾಯುಕ್ತ ಕೂಡ ನಮಗ್ ಪತ್ರವನ್ನು ಕಳಿಸೋ ಅವಶ್ಯಕತೆ ಇಲ್ಲ. ಈ ಒಂದ್ಸಲ ನಾವು ಈಗಾಗಲೇ ಕಾಗದ ಪತ್ರಗಳನ್ನು ಕೊಟ್ಟಿದ್ದೇವೆ, ಅವ್ರು ಕೇಳಿದ್ದು. ಈ ಕೊಟ್ಟರು ಸಹಿತ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಇದನ್ನೊಂದು ಮುಚ್ಚಿ ಹಾಕುವಂತ ಹುನ್ನಾರದ ಏನೋ ಗೊತ್ತಿಲ್ಲ. ಮತ್ತೆ ಪದೇ ಪದೇ ಅವ್ರ ಪತ್ರವನ್ನು ಕಳಿಸಿ ನೀವು ಅರ್ಧಂಬರ್ಧ ಕಾಗದ ಪತ್ರ ಕೊಟ್ಟಿರಿ, ಅಪೂರ್ಣವಾಗ್ಯದವು, ಮತ್ತೆ ನೀವು ಕಾಗದ ಪತ್ರ ಕಳಿಸಿ ತಿಳ್ಕೊಂಡು ನಮಗ್ ಪತ್ರ ಕಳಿಸಿದಾರ ಅವ್ರು. ಅದಕ್ಕೆ ನಾವು ಮತ್ತೇನವ್ರಿಗೆ ಕಾಗದ ಪತ್ರ ಕೊಡೋದಿಲ್ಲ. ಬೇಕಿತ್ತಂದ್ರೆ ಅವ್ರು ಬಂದು ತನಿಖೆ ಮಾಡ್ಲಿ ಅವ್ರು. ಮತ್ತೆ ಅವ್ರ ಇಲಾಖೆಗಳು ಇರುವುದು ಅದಕ್ಕೆ. ಮತ್ತೆ ಅವ್ರು ತನಿಖೆ ಮಾಡ್ಲಿಪ್ಪ ಅಂದ್ರೆ ಈ ಲೋಕಾಯುಕ್ತ ಇಲಾಖೆಯನ್ನು ಸಹಿತ ಮುಚ್ಚಿ ಬಿಡುವಂತ ವ್ಯವಸ್ಥೆ ಮಾಡ್ಲಿ ಅವ್ರು. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗ್ತದಪ್ಪ. ಇಲಾಖೆಗಳು ಕೂಡ ಇವತ್ತ ತನಿಖೆ ಮಾಡ್ಲಿಕ್ಕೆ ಹಿಂದೇಟ ಹಾಕ್ಲಕತ್ತಾವ. ಅದರಲ್ಲಿ ಬೆಳಗಾವ JD ಅವರು ಕೂಡ ಕೊಟ್ಟು ಕಳಿಸಿದಾರ. ನೀವು ಕಂಪನಿಯಾದ ಜಂಟಿ ನಿರ್ದೇಶಕರು ಜಾಗೃತ ಕೋಶ ಅಂತ ತಿಳ್ಕೊಂಡು ಅವರು ಕೂಡ ಇದನ್ನ ಪತ್ರ ಕಳಿಸಿದ್ದಾರೆ. ಮತ್ತೆ ಇದು ಸರಿಯಾದಂತ ಮಾರ್ಗ ಅಲ್ಲ. ಮತ್ತೆ ನಾವೇ ಎಲ್ಲ ಕಾಗಪತ್ರ ಕೊಡೋದ್ರೆ ಇಲಾಖೆಯವರು ನೌಕರಿ ಮಾಡೋದು ಅವಶ್ಯಕತೆ ಅನ್ನೋದ ಇಲಾಖೆಗಳು ಯಾಕೆ ಬೇಕಂತಕ್ಕಂಥ ಪ್ರಶ್ನೆ ಅದ. ಆ ಕಾರಣಕ್ಕಾಗಿ ಏನು ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳು ಇದರಿಂದ ರೈತರಿಗೆ ತೊಂದರೆ ಆಗ್ತದ, ರೈತರಿಗೆ ಹಾನಿ ಆಗ್ತದ. ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರ ಇದನ್ನ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಆ ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ದಾಖಲಾತಿಗಳನ್ನ ತರಿಸಿ ಇದನ್ನ ಒಂದು ಕೆಮಿಕಲ್ ಟೆಸ್ಟ್ ಮಾಡ್ಲಿಕ್ಕೆ ಕೊಟ್ಟು ಕಳ್ಸೋ ಪೈಪ್ಗಳನ್ನ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಾಡಿದಾಗ ಸುಮಾರು ಒಂದು 2-3 ಪೈಪನ್ನ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಒಂದು ಅವರ ಸುಪರ್ದಿಗೆ ನಾವು ಪೈಪನ್ನು ಕೊಟ್ಟಿದ್ದೆವು. ಇದನ್ನ ಲ್ಯಾಬಿಗೆ ಒಂದು ಟೆಸ್ಟಿಗೆ ಕೊಟ್ಟು ಕಳ್ಸ ತಿಳ್ಕೊಂಡು ಅದನ್ನ ಏನ್ ಮಾಡಿದ್ರು ಅದನ್ನು ಸಹಿತ ನಮ್ಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಒಟ್ಟಾರೆ ಇದನ್ನ ರಾಜ್ಯ ಸರ್ಕಾರ ಏನು ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿರ್ತಕ್ಕಂಥ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಕ್ತಾ ಇರಲಿಲ್ಲ. ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂತದ್ದು ಹುನ್ನಾರ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಇದನ್ನ ನಡೆಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿದನ್ನ ಕಡಖಂಡಿತವಾಗಿ ಹೇಳಬೇಕಾಗ್ತದೆ. ಮತ್ತೆ ಇದೇ ರೀತಿಯಾಗಿ ಅವರು ನಿಷ್ಕಾಳಜಿ ತೋರಿಸಿದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಬೇಕಾಗುತ್ತೆ. ನಾವು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಇದು ಹಿಂದಿನ ಸರ್ಕಾರದಿಂದ, ಬಿಜೆಪಿ ಸರ್ಕಾರದಿಂದ, ಹಿಂದಿನ ಸರ್ಕಾರ ಅದು ಈ ಸರ್ಕಾರ ಮತ್ತೆ ಅದನ್ನ ಕ್ರಮ ಕೈಕೋಬೇಕಲ್ಲ. ಇವ್ರು ಕ್ರಮ ಕೈಗೊಂಡ್ಲ ಅಂದ್ರೆ ಇವರು ಕೂಡ ರೈತರಿಗೆ ಮೋಸ ಮಾಡ್ತಾರೆ, ಇವ್ರು ಭ್ರಷ್ಟಾಚಾರ ಮಾಡ್ತಾರತ್ತೆ ನಮ್ದು ಆಪಾದನೆ. ಸಂಪೂರ್ಣ ಕಳಪೆ ಮಟ್ಟದ ಇಂತಹ ಪೈಪ್ ರೈತರಿಗೆ ವಿತರಣೆ ಮಾಡಿದ್ರ ಕೇವಲ 6ರಿಂದ ಹೆಚ್ಚು ಅಂದ್ರೆ 1 ವರ್ಷನೇ ಬರ್ತದೆ. ಮುಂದೆ ಅಲ್ಲಿಂದ ರೈತ ಕೃಷಿ ಇಲಾಖೆಯನ್ನು ಮತ್ತೆ ವಾಪಸ್ ಕೊಡೋದೇ ಇಲ್ಲ. ಅವರು 7 ವರ್ಷವರೆಗೂ ಕೊಡಂಗಿಲ್ಲ. ಅದ್ರ ಜೊತೆಗೆ ಏನದ ಏನು ಇಲ್ಲ ಎಲ್ಲ ಏನು ಸಂಪೂರ್ಣ ಕಳಪೆ. ಈಗ ಕೈಲ ಮಟ್ಟ ಸೀಳುಗಳು ನಮಗಾದ್ರೂ ಕೊಟ್ಟದೆ ಅದು ಅದು ಇದೇ ಟೈಪ್ ಐತ್ರಿ. ಎಲ್ಲ ಮಣಿ ಆತೈತ್ರಿ ಪೂರಾ ಹೋಗುದಿಲ್ಲ ಅದ್ರ. ಏನು ಮಾತಾಡ ಹೇಳ್ರಿ. ಈಗಾಗಲೇ 22-23 ಸಾಲಿನಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಅಂದ್ರೆ ರೈತರಿಗೆ ಸಪ್ಲೈ ಮಾಡ್ಯಾರ. ಜಂಟಿ ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟಿವಿ ಮತ್ತು ಲೋಕಾಯುಕ್ತರಿಗೆ ಮನವಿ ಕೊಟ್ಟಿವಿ. ಆದರೂ ಅವರು ಯಾವುದು ಕ್ರಮ ತಗೊಂಡಿಲ್ಲ, ಏನೂ ಮಾಡಿಲ್ಲ. ಮತ್ತೆ ಈ ನಮೂನಿ ಡೂಪ್ಲಿಕೇಟ್ ಸ್ಪ್ರಿಂಕ್ಲರ್ ಪೈಪ್ ಕೊಟ್ಟ ಜನರಿಗೆ ರೈತರಿಗೆ ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಇವರು. ಇದ್ರ ಬಗ್ಗೆ ಬಿಜೆಪಿ ಸರ್ಕಾರ BC ಪಾಟೀಲ್ ಅವ್ರು ಮಿನಿಸ್ಟರ್ ಇದ್ರು, ಅವ್ರಿಗೆ ಭೇಟಿಯಾಗಿ ಹೇಳಿದ್ರು ಅವರು ಏನು ಯಾರ ಮೇಗೂ ಕ್ರಮ ತಗೊಂಡಿಲ್ಲ. ಈಗ
ಈಗ ಕಾಂಗ್ರೆಸ್ ಸರ್ಕಾರ ಬಂದೈತಿ. ಇದಕ್ಕೆ ಸಂಬಂಧಪಟ್ಟ ಕಂದಾಯ ಸಚಿವರು ಯಾರು ಅದಾರ? ನಮ್ಮ ಕೃಷ್ಣ ಬೈರೇಗೌಡರು ಅದಾರ. ಅವ್ರಿಗೆ ನಾವು ಹೇಳ ಬಯಸ್ತಾ ಇದ್ದೀವಿ, ಈಗ ಮೋಸ ಮಾಡಿದ್ದು ಯಾಕಂದ್ರೆ ಸ್ಪ್ರಿಂಕ್ಲರ್ ಪೈಪ್ 7 ವರ್ಷ ತನಕ ಕುಡಿದ್ರು ಅಂತ ಹೇಳ್ತಾರೆ. ಒಂದ್ಸಲ ಕೊಟ್ರೆ 7 ವರ್ಷ ತನಕ ಕುಡಿದ್ರು ಅಂತ ಹೇಳ್ತಾರೆ. ಮತ್ 7 ವರ್ಷ ಅಂದ್ರೆ ಬರೀ ಒಂದ್ 3-4 ತಿಂಗಳಿಗೆ ಬರೋದಿಲ್ಲ ಪೈಪ. ಬರೀ ಹಿಂಗ್ ಹಿಡ್ಕೊಂಡು ಹೋದ್ರೆ ಮಣದ್ ಬಿಡ್ತಾವ. ಮತ್ ನಾವು ರೈತರ ಏನ್ ಮಾಡ್ಬೇಕು? ಮತ್ತೊಂದು ವರ್ಷ ಬಿಟ್ಟು ಮತ್ತೆ ಕೊಡಕ್ ಬರ್ತೈತೆ. ಈಗೇನೋ ಗೌರ್ಮೆಂಟ್ ಸಪ್ಲೈ ತಕ್ಷಣ ನಾವು ತಗೋತೀವಿ, ಆದ್ರೆ ಅನುಕೂಲ ಆಗಂಗೆ ಇದನ್ನ ಈ ಪೈಪ್ ಯಾರು ಕೊಟ್ಟಾರ, ಯಾರು ಸಂಬಂಧಪಟ್ಟಾರದಾರ ಅವ್ರಿಗೆ ನಾವು ಅದನ್ನ ರಿಪೋರ್ಟ್ ಮಾಡಿ ನಮ್ಗೆ ಸರಿಯಾದ ಅವ್ರಿಗೆ ಲೈಸೆನ್ಸ್ ರದ್ದು ಮಾಡ್ಬೇಕು. ಆ ನಂತರ ರೈತರಿಗೆ ಅನುಕೂಲ ಆಗಂಗ್ ಮಾಡ್ಕೊಡ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ಬಸ್ತಾರೆ. ಇದನ್ನು ಬಿಜೆಪಿ ಸರ್ಕಾರ BC ಪಾಟೀಲ್ ಅವ್ರ ಮಿನಿಸ್ಟರ್ ಅಂತ ಹೇಳಿ ನಿಮ್ಗೆ ಅವ್ರಿದ್ದಾಗ ನಾವು ಪೈಪ್ ಸಪ್ಲೈ ಆಗಿತ್ತು. ಈಗ ನಾವು ಲೋಕಾಯುಕ್ತರಿಗೆ ಒಂದು ಅರ್ಜಿ ಕೊಟ್ಟಿವಿ ಮತ್ತು DC ಅವ್ರಿಗೆ ಒಂದು ಮನವಿ ಕೊಟ್ಟಿವಿ. ಆದ್ರೂ ಇದ್ರ ಬಗ್ಗೆ ಏನು ಅವ್ರ ಕ್ರಮನೇ ತಗೊಂಡಿಲ್ಲ. ಇದು ನನ್ಗೆ ಅನಿಸಿದ ಮಟ್ಟಿಗೆ ಎಲ್ಲಾ ಆಫೀಸರು ಯಾಕೆ ಗಪ್ ಕೂತಾರಪ್ಪ ಅಂದ್ರ ಲೋಕಾಯುಕ್ತರು ಸುಮ್ ಕೂತಾರಂದ್ರ ಅವ್ರ ಮತ್ತೆ ಯಾಕೆ ಇಲಾಖೆ ಎದಕ್ ಬೇಕ್ರಿ? ಅದು ತನಿಖೆ ಮಾಡ್ಬೇಕ. ಶಾಮೀಲಾಗಿರೋದ್ ನಮ್ಗೆ ಸಂಶಯ ಅನಿಸ್ತೈತಿ. ಅದಕ್ಕೆ ನಾವೇನಂತೀವಿ, ಯಾರಿಗಿ ಮುಲಾಜಿಲ್ದನೆ ತನಿಖೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾ ಸಂದರ್ಭದಲ್ಲಿ ಬಯಸ್ತೇನೆ. ನನ್ನ ಹೆಸರು ಸದಾಶಿವ ಬರಟಿ, ಕಾರ್ಯದರ್ಶಿ. ಆಗ್ಲಿಕ್ಕಂದ್ರೆ ಮುಂದೆ ನಾವು DC ಆಫೀಸ್ ಮುಂದೆ ಮನವಿ ಕೊಟ್ಟು ಉಗ್ರ ಹೋರಾಟ ಮಾಡ್ಬೇಕಂತ ಮಾಡಿವ್ರಲ್ಲ. DC ಆಫೀಸ್ ಮುಂದೆ ಮನವಿ ಕೊಟ್ಟಿವಿ, ತನಿಖೆ ಮಾಡ್ಯಾರ ಮತ್ತು ಅದನ್ನ ಅವರು ಪೈಪ್ ನೋಡ್ಯಾರ, ಪೈಪ್ ತಗೊಂಡ್ ಹೋಗ್ಯಾರ. ಇದ್ರ ಬಗ್ಗೆ ನಾವು ತನಿಖೆ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳ್ಯಾರ. ಆದ್ರೂ ಇನ್ನು ನಮ್ಗೆ ಏನು ಬಂದೇ ಇಲ್ಲ ಅದ್ರ ಬಗ್ಗೆ. ಅದಕ್ಕಾಗಿ ನಾವು ಈಗ ನಾವು ಕ್ರಮ ತಗೋಬೇಕಂತ ತಕ್ಷಣ ಈ ಸಂದರ್ಭದಲ್ಲಿ ಹೇಳಾಕತ್ತೀನಿ. ನಿಮ್ಮ ಹೆಸರು? ಸದಾಶಿವ ಬರಟಿ, ಕಾರ್ಯದರ್ಶಿ, ವಿಜಯಪುರ. ಹೇಳಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿಕೊಂಡು ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಕೊಟ್ಟಿರುವಂತ ಸ್ಪ್ರಿಂಕ್ಲರ್ ಪೈಪ್ಗಳು 2021-22ರಲ್ಲಿ ಕೊಟ್ಟಂತ ಪೈಪ್ಗಳು ಅತಿ ಕಳಪೆ ಮಟ್ಟದ್ದಿದ್ದು, ಆ ಪೈಪ್ಗಳು ಬೆಳೆಯಲ್ಲಿ ತೊಗೊಂಡು ಹೋಗಿ ಹಿಂಗ ನೀರು ಉಣಿಸೋಕ್ ಆಗುದಿಲ್ಲ. ಹಿಂಗ್ ಮಣಿದಕ್ಕೇನು ಬೀಳ್ತಾವು, ಮತ್ತ ಲೋಡ್ ಕೊಟ್ರ ಗಡ್ಡಿನೂ ಹಾರ್ತಾವು ಮತ್ತು ಪೈಪ್ ಸೀಳ್ತಾವ. ಇಂಥ ಪೈಪ್ಗಳನ್ನು ಕೊಟ್ಟು ನೀವು ರೈತರಿಗೆ ಮೋಸ ಮಾಡಿ ತಿಳ್ಕೊಂಡು 7/7/2023ರಲ್ಲಿ ಜಿಲ್ಲಾ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಿ, ಆ ಪೈಪ್ ತಂಕೇರ್ ಪ್ರತಿಭಟನೆ ಮಾಡಿ ಎಲ್ಲಾ ಇಲಾಖೆಗೆ ಸರ್ಕಾರಕ್ಕೂ ಮತ್ತ ಮನವಿ ಕೊಟ್ಟರು ಸಹಿತ ಇಲ್ಲಿ ತನಕ ಅದ ಪರಿಣಾಮ ತಗೊಂಡಿಲ್ಲ. ಅದ್ರ ಕ್ರಮ ಕೈಗೊಡ್ಬೇಕಂತ ಹೇಳಿಕೊಂಡು ನಾವು ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರ ಎಚ್ಚರ ಆಗಿಲ್ಲ. ನಾವು ರೈತರಿಗೆ ಹೋಗ್ತೇನೆ ಇಲಾಖೆಯಲ್ಲಿ ಕೇಳಿದ್ರು 2200 ರೂಪಾಯಿದಾಗ ಏನ್ ಬರ್ತಾವ್ರಿ ಅಂತ ಕೇಳ್ತಾರ ಅವ್ರು. ಅಂತ ಪೈಪ್ಗಳನ್ನ ಮತ್ತೆ ನೀವು ಹೆಂಗ್ ಕೊಟ್ರಿ? ನೀವು 2200 ರೂಪಾಯಿದಾಗ ಬರ್ತಿತ್ತಂತ ಸಬ್ಸಿಡಿ ಹಣ ಎಲ್ಲೋಯ್ತು? ಇದು ಯಾರ್ಯಾರು ಶಾಮೀಲ್ ಅದ್ರಿ? ಯಾಕೆ ಕ್ರಮ ಕೈಗೊಂಡಿಲ್ಲ? ಲೋಕಾಯುಕ್ತರಿಗೆ ಕೊಟ್ಟಿವಿ, ಅವ್ರು ನಮ್ಗ ಇನ್ನ ಕಾಗದ ಪತ್ರ ಕೊಟ್ಟಿಲ್ಲ ಅಂತ ಕೇಳ್ತಾರ ರೈತ ಸಂಘದವ್ರಿಗೆ. ಮತ್ತೆ ಇಲಾಖೆ ಹಾಕ್ಬೇಕು? ಇದು ಲೋಕಾಯುಕ್ತ ಆಫೀಸ್ನಿಂದ ನಮ್ಗೆ ಲೆಟರ್ ಬರ್ದು ಕೇಳ್ತಾರ, ನೀವು ಇನ್ನ ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿಲ್ಲ. ಮತ್ತೆ ಇಲಾಖೆ ಹಾಕ್ಬೇಕು. ನಮ್ಗ ಕಾನೂನು ನಿಮ್ ಕೈಯಾಗಿರ್ತದ, ಎಲ್ಲಾ ಕ್ರಮ ಕೈಗೊಳ್ಳಾಕ್ ನಿಮ್ಗ ಅಧಿಕಾರ ಇರ್ತದ. ನಾವೇ ತಗೊಂಬಂದ್ ಕೊಡಂಗಿತ್ತ ನೀರ್ ಯಾವ ಕೊಡಿಸೋದು, ನಿಮ್ಗೆ ಕಾಗದ ಪತ್ರ ಯಾವ ಕೊಡೋದು? ಇಂಥ ಕಳಪೆ ಮಟ್ಟದ ಪೈಪ್ ಕೊಟ್ರಿ, ಇದನ್ನ ಸರಿಯಾಗಿ ತನಿಖೆ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಕೊಂಡು ನಾವು ಹಿಂದೆ ಪ್ರತಿಭಟನೆ ಮಾಡಿವಿ. ಇವತ್ತು ನಿಮ್ಮ ಇದು ಹಿಂದಿನ ಬಿಜೆಪಿ ಸರ್ಕಾರದವ್ರು 2021-22ರಲ್ಲಿ ಅವು ಕೊಟ್ಟಿದ್ದ ಪೈಪ್ಗಳ ಅತಿ ಕಳಪೆ ಮಟ್ಟದವು. ಅವು ಏನು ಉಪಯೋಗ ಇಲ್ಲ ರೈತರಿಗೆ. ಅವು ಯಾವ್ಯಾವ ಕಂಪ್ನಿಯನ್ನು ಕೊಟ್ರಿ, ಆ ಕಂಪ್ನಿಯ ಕರೆಸಿ ಅವರ ಲೈಸೆನ್ಸ್ ರದ್ದು ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಕೊಂಡು ನಾವು ಪ್ರತಿಭಟನೆ ಮಾಡಲಾಗ್ತೀವಿ. ಎಲ್ಲಾರು ಸೇಮಿಲ್ಲದಾರ ಇದಕ್ಕೆ. ಅಂದ್ರೆ ಇದನ್ನ ಇನ್ನ ಕ್ರಮ ಕೈಗೊಳ್ಳಲ್ರು. ಇಲ್ಲ ಒಬ್ಬ ಲೋಕಾಯುಕ್ತರಿಗೆ ಕೊಟ್ಟಿವಿ, ಲೋಕಾಯುಕ್ತರು ನಮ್ಗೆ ಹೊಳೆ ಪ್ರಶ್ನೆ ಮಾಡಿ ಕೇಳ್ತಾರ, ಇನ್ನ ಸರಿಯಾಗಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರ. ಮತ್ ನಿಮ್ ಕೈಯಾಗ ಅಧಿಕಾರ ಅದ, ಅಡ್ಡಾಡಕ ನಿಮ್ಗೆ ಎಲ್ಲಾ ಸವಲತ್ತುಗಳು ಕೊಟ್ಟಿರ್ತಾರ, ಅಧಿಕಾರ ಇರ್ತದ. ಮತ್ ನಾವೇ ತಗೊಂಬಂದ್ ಕೊಡಂತ ಮತ್ ನಾವೇ ಯಾವಾಗ ಅಡ್ಡಾಡ್ ತಂದ್ ಕೊಡ್ಬೇಕು? ನಿಮ್ಗೆ ಇಲಾಖೆ ಹಾಕ್ಬೇಕು. ಅದಕ್ಕೆ ಹಾಕ್ಯಂದ ಇದನ್ನ ನ್ಯಾಯ ಕ್ರಮ ಕೈಕೊಂಡು ನ್ಯಾಯ ಕೊಡಿಸ್ಬೇಕಂತ ಹೇಳ್ಕೊಂಡು ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ಒತ್ತಾಯ ಪಡಿಸ್ತೀವಿ. ಇದು ಇವತ್ತೂ ಎಚ್ಚರಗೊಳಿಸ್ತೀವಿ. ಎಚ್ಚರ ಆಗ್ಲಿಲ್ಲ ಅಂತ ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ರೈತ ಸಂಘದಿಂದ ನಾವು ಬೀದಿಗಿಳಿದು ಹೋರಾಟ ಮಾಡ್ಕೊಂಡು ಒಂದ್ ನ್ಯಾಯ ಕೊಡಿಸಲ್ತಕ್ಕ ಬೆನ್ ಬಿಡುದಿಲ್ಲ ಅಂತ ಹೇಳ್ಕೊಂಡು ನಾವು ಒತ್ತಾಯ ಪಡಿಸ್ತೀವಿ. 9945976196. The judicial life against
1993. And I went from here to Billari in 1996. For 4 years I served here in this ಮನಸ್ಸು ಒಂದು ಸುಂದರವಾದ ಮನಸ್ಸು ಹೇಗಿರುತ್ತೆ ಅಂದರೆ ಬರೀ ಅರ್ಥವಿಲ್ಲ ಅಂದರೆ ಹೋಗಿಲ್ಲ ಅದನ್ನು ನಿಯಂತ್ರಣ ಮಾಡಬೇಕು ಮೂಲ ನಮ್ಮ ಬಗ್ಗೆ ಎಲ್ಲರಿಗೂ ಮನಸ್ಸಿದೆ ಎಲ್ಲರಿಗೂ ಒಂದು ವಿಹಾರ ಇದೆ ಎಲ್ಲರಿಗೂ ಒಬ್ಬ ಮನಸ್ಸಿಸ್ ಅಂತಾರೆ ಸ್ಟ್ರೀಟ್ ಅಂತಾರೆ ಸೋಲ್ ಅಂತಾರೆ ಏನೇನೋ ಅಂತಾರೆ ಎಲ್ಲ there are three components in it. One is the body, the other is the mind, and the third is body has some limitation. If you have body ಆಗೋದಿಲ್ಲ ಅದರ ಮನಸ್ಸು ಎಷ್ಟು ಸ್ಪೀಡ್ ಇದೆ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. Slowly control it. ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಠಿಣ. ಯಾಕೆ ಕಠಿಣ ಅಂತಂದರೆ ಯು ಕಾಂಟ್ ಸಿ ಇಟ್ ಆ್ಯಂಡ್ ಯು ಕಾಂಟ್ ಟಚ್ ಇಟ್. ಸಿಕ್ಕಿತ್ತು ಕೈಯಾಗ ಹಿಡಿಯೋದಾಗಿತ್ತು, ಕಾಣಿಸಿತ್ತು ಹಿಡಿಯೋದಾಗಿತ್ತು, ಬಟ್ ಎರಡೂ ಕಾಣಿಸೋದಿಲ್ಲ ಸಿಗೋದಿಲ್ಲ. ಅದಕ್ಕೆ ಮನಸ್ಸಿನ ನಿಯಂತ್ರಣ ಏನಿದೆ ಮಾಡಿ ಆಯಿತು ಸಕ್ಸಸ್ ಆಗಲಿಲ್ಲ ಅದು ಸಕ್ಸಸ್. So these are the two things in the life of every move or any person. ಅದಕ್ಕೆ ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದು ಮೂಲ ಪ್ರಶ್ನೆ. ಯಾವ ರೀತಿ ನಿಯಂತ್ರಣ ಮಾಡಬೇಕು? ನಾವು ಅಪರಾಧ ಮಾಡ್ತೀವಿ, ಅದೇ ಆಯಿತು. ಮನಸ್ಸನ್ನು ಅವರಿಗೆ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ, ಆಗಲಿಲ್ಲ ನಾವು ಹೊರಗೆ ಏನು ಮಾಡ್ತೀವಿ ಅಂತಂದರೆ his body, mind and soul will be confined. ಒಳಗೆ ಹಾಕಿ ಅಂತಂದರೆ ಮನಸ್ಸು ಮತ್ತು ಅದೇನು ಕಾನ್ಸಿಯಸ್ನೆಸ್ ಒಳಗ ಅದು ದೇಹಕ್ಕೆ ಹೊರಗೆ ಹೋಗಾಗಿಲ್ಲ. ದೇಹನ ಒಳಗೆ ಹಾಕಿಬಿಟ್ರೆ ಕನ್ಸ್ಟ್ರಕ್ಟ್ ಆಗುತ್ತೆ. ಲಾ ಕಂಟ್ರೋಲ್ಸ್ mind is controlled by the law. By confining people in jail. ಗಂಡ ಹೆಂಡತಿ ಜಗಳ ಏನು ಮಾಡ್ತಾರೆ? So, the law which controls the way it also create a feature. So, this is ಅವಳಿಗಳಲ್ಲಿ ಬರುವಂಥ ವಿಚಾರಗಳಲ್ಲಿ ಮನಸ್ಸಿನ ಏನಿರುತ್ತೆ ಮನಸ್ಸಿನಲ್ಲಿ ಕಾಮಭಾವನೆ, ಮನಸ್ಸಿನಲ್ಲಿ ಗೋಳುಭಾವನೆ, ಆಶ್ಚರ್ಯ ಇಲ್ಲ ಇರ್ತಾವಲ್ಲ, ಇದನ್ನ ನನ್ನಲ್ಲಿ ಅದಾವ ಅನ್ನೋದು ಗೊತ್ತಾಗಬೇಕು. ಐ ಹ್ಯಾವ್ ದಿಸ್ ಬ್ಯಾಡ್ ಸೊ ದಟ್ ಸಿ ಐ ವಾಸ್ bifurcated and see that there are only great laws. ನಮ್ಮಲ್ಲಿ ಬ್ರಹ್ಮಕುಮಾರಿ ಸಿಸ್ಟರ್ಸ್ ಇದ್ದರು ರಾಜಯೋಗ ಅಂತ. ಆ ರಾಜಯೋಗಕ್ಕೆ ಅವರು ಬಂದು ನೀವು ರಾಜಯೋಗ ಅಂತೇಳಿ ರಾಜಯೋಗ. ಅದಕ್ಕೆ ಅವರು ಪೂಜಾರೆ ಸಂಘಿಸೋರೆ ಟ್ರೈನ್ ಕೊಡ್ತಾರೆ, ಅಲ್ಲಿ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಈ ರೀತಿ ನಾವು ಮಾಡ್ತಾ ಮಾಡಬೇಕು. ಎಂಬುದು ಸಾಧನೆ, ಮನಸ್ಸನ್ನು ನಿರ್ವಹಿಸುವುದು ಸಾಧನೆ. ಆ ಸಾಧನೆ ಜೀವನದ ಉದ್ದೇಶ ಆಗಬೇಕು. ಆ್ಯಂಡ್ ಯು ಮಸ್ಟ್ ಬಿ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಟು ಕಂಟ್ರೋಲ್ ಓವರ್ ದ ಮೈಂಡ್. ಮನಸ್ಸು ಏನಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಆಸೆಗಳು. ಐ ಹ್ಯಾವ್ ಸೋ ಮಚ್ ಆಫ್ ಡಿಸೈರ್, ಐ ವಾಂಟ್ ಟು ಅಕ್ಯುಮುಲೇಟ್ ವೆಲ್ತ್, ಐ ವಾಂಟ್ ಟು ಮ್ಯಾರಿ a woman and stay with her. There are many persons who marry many. So, there are no limitations. So, these limitations have to be imposed on us.
ನಮ್ಮ ಮನಸ್ಸನ್ನ ನಾವು ನಿಯಂತ್ರಿಸಿಕೊಂಡು ಹೋದರೆ ನಾವು ಬೇರೆಯವರ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ನಾವು ಬೇರೆಯವರಿಗೆ ಮನುಷ್ಯ ಪ್ರಥಮ ಈ ಜುಡಿಷಿಯಲ್ ಲೈಫ್ ಅಗೇನ್ಸ್ಟ್ Jab 1993 I went from here to Bellary in 1997. 4 years I served here in this ಮನಸ್ಸು ಮತ್ತು ಒಂದು ಸುಂದರವಾದ ಪ್ಲಸ್ ಆಗಿರುತ್ತೆ ಅಂದರೆ ಬರೀ ಆಚೋದಿಲ್ಲ ಅಂದರೆ ಬರೋದಿಲ್ಲ. ಅದನ್ನು ನಿಯಂತ್ರಣ ಮಾಡಬೇಕು ಕೂಡ ನಮಗೊಂದಿಗೆ ಎಲ್ಲರಿಗೂ ಮನಸ್ಸಿದೆ, ಎಲ್ಲರಿಗೂ ಒಂದು ವಿಹಾರ ಇದೆ, ಎಲ್ಲರಿಗೂ ಒಬ್ಬ ಕಾನ್ಸಿಯಸ್ನೆಸ್ ಅಂತಾರೆ, ಸ್ಟ್ರೀಟ್ ಅಂತಾರೆ, ಸೋಲ್ ಅಂತಾರೆ, ಏನೇನೋ ಅಂತಾರೆ. ಎಲ್ಲ there are 3 components in the body. One is the body, the other is the mind, and the third is body has some limitation. It has body ಆಗೋದಿಲ್ಲ. ಅದರ ಮನಸ್ಸು ಎಷ್ಟು ಸ್ಪೀಡ್ ಇದೆ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಠಿಣ. ಯಾಕೆ ಕಠಿಣ ಅಂತಂದರೆ ಯು ಕಾಂಟ್ ಸಿ ಇಟ್ ಆ್ಯಂಡ್ ಯು ಕಾಂಟ್ ಟಚ್ ಇಟ್. ಸಿಕ್ಕಿತ್ತು ಕೈಯಾಗ ಹಿಡಿಯೋದಾಗಿತ್ತು, ಕಾಣಿಸಿತ್ತು ಹಿಡಿಯೋದಾಗಿತ್ತು, ಬಟ್ ಎರಡೂ ಕಾಣಿಸೋದಿಲ್ಲ. ಅದಕ್ಕೆ ಮನಸ್ಸಿನ ನಿಯಂತ್ರಣ ಏನಿದೆ ಮಾಡಿ ಆಯ್ತು ಸಕ್ಸಸ್ ಆಗಲಿಲ್ಲ ಅದು ಸಕ್ಸಸ್. These are the 2 things in the life of every individual. You are in the ಅದಕ್ಕೆ ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದು ಮೂಲ ಪ್ರಶ್ನೆ. ಯಾವ ರೀತಿ ನಿಯಂತ್ರಣ ಮಾಡಬೇಕು? ನಾವು ಅಪರಾಧ ಮಾಡ್ತೀವಿ, ಅದೇ ಮಾಡ್ತೀವಿ, ಅದೇ ಆಯಿತು. ಮನಸ್ಸನ್ನು ಅವರಿಗೆ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ, ಆಗಲಾಗಿಲ್ಲ, ನಾವು ಪಡಲ್ಲ. ಅವರು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಏನು ಮಾಡ್ತೀವಿ ಅಂತಂದರೆ right? His body, mind and soul will be confined. What will happen? ಅಂತಂದರೆ ಮನಸ್ಸು ಮತ್ತು ಅದೇ ಕಾನ್ಸಿಯಸ್ನೆಸ್ ಅದಾಗ ಅದು ದೇಹ ಹೊರಗೋಗಾಗಿಲ್ಲ. ದೇಹನ ಹೊರಗೆ ಹಾಕಿಬಿಟ್ರೆ ಕನ್ಸ್ಟ್ರಕ್ಟ್ ಆಗುತ್ತೆ. ಲಾ ಕಂಟ್ರೋಲ್ಸ್ ಮೈಂಡ್ ಇಸ್ ಕಂಟ್ರೋಲ್ಡ್ ಬೈ ದ ಲಾ. ಕನ್ಫೈನಿಂಗ್ ಇನ್ ದ ಚೇಂಜ್. ಗಂಡ ಹೆಂಡತಿ ಜಗಳ ಇದು ಮಾಡ್ತಾರೆ. So, the law which controls the way it also create a feature. So, ಇದನ್ನ ಅವಳಿಗಳಿಗೆ ಬರುವಂಥ ವಿಚಾರಗಳಿಗೆ ಮನಸ್ಸಿನೊಳಗೆ ಏನಿರುತ್ತೆ ಮನಸ್ಸಿನಲ್ಲಿ ಕಾಮಭಾವನೆ, ಮನಸ್ಸಿನಲ್ಲಿ ದುರ್ಭಾವನೆ, ಆಶ್ಚರ್ಯ ಇಲ್ಲ ಇರ್ತಾವಲ್ಲ. ಇದನ್ನ ನನ್ನಲ್ಲಿ ಅದಾವ ಅನ್ನೋದು ಗೊತ್ತಾಗಬೇಕಂದ್ರೆ I have this bad so that see I must bifurcate them and see that there are only cross. ನಮ್ಮಲ್ಲಿ ಬ್ರಹ್ಮಕುಮಾರ್ ಸಿಸ್ಟರ್ಸ್ ಇದ್ದರು, ರಾಜಯೋಗ ಅಂತ. ಆ ರಾಜಯೋಗಕ್ಕೆ ಅವರು ಬಂದು ನೀವು ರಾಜಯೋಗ ರಾಜಯೋಗ ಅದಕ್ಕೆ ಅವರು ಮುಂಜಾನೆ ಸೆಂಟರ್ಸ್ನೊಳಗೆ ಟ್ರೈನ್ ಕೊಡ್ತಾರೆ. ಅಲ್ಲಿ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಈ ರೀತಿ ನಾವು ಮಾಡಬಾರ್ದು. ಎಂಬುದು ಸಾಧನೆ, ಮನಸ್ಸನ್ನು ನಿರ್ವಹಿಸುವುದು ಸಾಧನೆ. ಆ ಸಾಧನೆ ಜೀವನದ ಉದ್ದೇಶ ಆಗಬೇಕು. ಆ್ಯಂಡ್ ಯು ಮಸ್ಟ್ ಬಿ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಟು ಕಂಟ್ರೋಲ್ ಓವರ್ ದ ಮೈಂಡ್. ಮನಸ್ಸು ಏನಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಆಸೆಗಳು
See, I have so much of desire. I want to equilibrate well. I want to marry a woman and stay with her. There are many persons who marry many. So there are no limitations. So these limitations have to be imposed on us. ನಮ್ಮ ಮನಸ್ಸಲ್ಲ ನಾವು ಏನು ಖುಷಿ ಬಂದರೆ ನಾವು ಬೇರೆಯವರ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ನಾವು ಬೇರೆಯವರಿಗೆ ಮನುಷ್ಯ ಪ್ರಥಮ ಈ judicial life against Hijab 1993 and I went from here to Bellary in 1997. 4 years I served here in this ಮನಸ್ಸು ಮತ್ತು ಸುಂದರವಾದ ಮನಸ್ಸು ಹೇಗಿರುತ್ತೆ ಅಂದರೆ ಅಲ್ಲಿ ಅರ್ಥವಿಲ್ಲ ಅಂದರೆ ಹೋಗಿಲ್ಲ ಅದನ್ನು ನಿಯಂತ್ರಣ ಮಾಡಬೇಕು ಕೂಡ ನಮ್ಮ ಬಗ್ಗೆ ಎಲ್ಲರಿಗೂ ಮನಸ್ಸಿದೆ, ಎಲ್ಲರಿಗೂ ಒಂದು ವಿಹಾರ ಇದೆ, ಎಲ್ಲರಿಗೂ ಒಬ್ಬ ಕಾನ್ಸಿಯಸ್ನೆಸ್ ಅಂತಾರೆ, ಸ್ಟ್ರೀಟ್ ಅಂತಾರೆ, ಸೋಲ್ ಅಂತಾರೆ, ಏನೇನೋ ಅಂತಾರೆ ಎಲ್ಲ. There are three components in the body. One is the body, the other is the mind, and the third is body has some limitation. It has body ಆಗೋದಿಲ್ಲ. ಅದರ ಮನಸ್ಸು ಎಷ್ಟು ಸ್ಪೀಡ್ ಇದೆ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಠಿಣ. ಯಾಕೆ ಕಠಿಣ ಅಂತಂದರೆ ಯು ಕಾಂಟ್ ಸಿ ಇಟ್ ಆ್ಯಂಡ್ ಯು ಕಾಂಟ್ ಟಚ್ ಇಟ್. ಸಿಕ್ಕಿತ್ತು ಕೈಯಾಗ ಹಿಡಿಯೋದಾಗಿತ್ತು, ಕಾಣಿಸಿತ್ತು ಹಿಡಿಯೋದಾಗಿತ್ತು, ಬಟ್ ಎರಡೂ ಕಾಣಿಸೋದಿಲ್ಲ. ಅದಕ್ಕೆ ಮನಸ್ಸಿನ ನಿಯಂತ್ರಣ ಏನಿದೆ ಮಾಡಿ ಆಯಿತು ಸಕ್ಸಸ್ ಆಗಲಿಲ್ಲ ಅದು ಸಕ್ಸಸ್. These are the two things in the life of every move or ಅದಕ್ಕೆ ಈ ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದು ಮೂಲ ಪ್ರಶ್ನೆ. ಯಾವ ರೀತಿ ನಿಯಂತ್ರಣ ಮಾಡಬೇಕು? ನಾವು ಅಪರಾಧ ಮಾಡ್ತೀವಿ, ಅದೇ ಮಾಡ್ತೀವಿ, ಅದೇ ಆಯಿತು. ಮನಸ್ಸನ್ನು ಅವರಿಗೆ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ, ಆಗ್ತಾಯಿಲ್ಲ, ಬರಲ್ಲ. ಏನು ಮಾಡ್ತೀವಿ ಅಂತಂದರೆ his body, mind and soul will be confined. What will happen? ಅಂತಂದರೆ ಮನಸ್ಸು ಮತ್ತು ಅದೇನು ಕಾನ್ಸಿಯಸ್ನೆಸ್ ಅದಾಗ ಅದು ದೇಹ ಹೊರಗೋಗಾಗಿಲ್ಲ. ದೇಹನ ಹೊರಗೆ ಹಾಕಿಬಿಟ್ರೆ ಕನ್ಸ್ಟ್ರಕ್ಟ್ ಆಗುತ್ತೆ. ಲಾ ಕಂಟ್ರೋಲ್ಸ್ ದ ಇಂಡಿವಿಜುವಲ್. Mind is controlled by the law. By confining it in a chain. ಗಂಡ ಹೆಂಡತಿ ಜಗಳ ಏನು ಮಾಡ್ತಾರೆ? So, the law which controls